ಶೂಟಿಂಗ್ ಇದಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಅರ್ಜೆಂಟ್ ಅದು ಹೊರಟೋಗಿದ್ದಾರೆ. ಹೋದ್ಮೇಲೆ ಅವ್ರ ಬೆಂಬಲಿಗರು ಯಾರಿದ್ದಾರೋ ಅವ್ರು ಮಾಡಿರೋ ತಪ್ಪಿಗೆ ಇವತ್ತು ದರ್ಶನ್ ಅವ್ರಿಗೆ ದೊಡ್ಡ ಅವಮಾನ ಆಗಿದೆ. It's not that fans see, it's not just blind ಆಗಿರಬಾರ್ದು. ಫ್ಯಾನ್ಸ್ ಅಂತ ಹೇಳಿದ್ರೆ ನಾವು ಶುಡಂಟ್ ಬಿ ಬ್ಲೈಂಡ್. ಅವರಲ್ಲಿ ಏನು ಮಾಡಿದ್ರು ಸರಿ, ಅವ್ರು ಇದು ಮಾಡಿದ್ರು ಸರಿ ಅಂತಲ್ಲ. ಫ್ಯಾನ್ಸ್ ದೇ ಆಲ್ಸೋ ಹ್ಯಾವ್ ಟು ಹ್ಯಾವ್ ಡಿಸಿಪ್ಲಿನ್. ನಾವು ಯಾರನ್ನ ಫಾಲೋ ಮಾಡ್ತೀವಿ, ವೈ ವಿ ಆರ್ ಫಾಲೋಯಿಂಗ್. ಅವ್ರು ಯಾರೋ ಒಬ್ರು ಹೇಳ್ತಾರೆ ದರ್ಶನ್ ನಮ್ಮ ದರ್ಶನ್ನೇ ತೋರಿಸ್ತೀರಾ, ನಮ್ಮ ಡಿ ಬಾಸ್ ತೋರಿಸ್ತೀರಾ ಅಂತ. ನಿಮ್ಮ ಡಿ ಬಾಸ್ ಅನ್ನೋದು ಯಾವ ಕಾರಣಕ್ಕಾಯ್ತು? ನೀವೆಲ್ಲರೂ ಅವ್ರನ್ನ ಬೆಳೆಸಿರೋದ್ರಿಂದ ಡಿ ಬಾಸ್ ಆಯ್ತು. ಇನ್ನೊಂದು ಸೆಲೆಬ್ರಿಟಿ ಅಂತ ಅಂದಮೇಲೆ ಸೆಲೆಬ್ರಿಟಿ ತಪ್ಪು ಮಾಡಬಾರ್ದು. ಈ ಸಮಾಜದಲ್ಲಿ ಸೆಲೆಬ್ರಿಟಿ ಅನ್ನೋದೇನಕ್ಕೆ ಅವ್ರನ್ನ ನೋಡಿ 4 ಜನ ಕಲೀಲಿ ಅಂತ ಮಾಡ್ತಾರೆ. ತಪ್ಪಾಗಿದ್ರೆ ಅದು ನಿಜ ಅನ್ಸಿದ್ರೆ ಅವ್ರಿಗೆ ಶಿಕ್ಷೆ ಹಾಕ್ಲೇಬೇಕು. ಅದು ಯಾರಿಂದನೂ ತಪ್ಪಿಸಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇದು ಕಾನೂನು ಮಾತ್ರ ಇಲ್ಲಿ ತಲೆ ತೆಗಬೇಕು. ಬೇರೆ ಯಾವುದೇ ಆಸ್ತಿ, ಅಂತಸ್ತು, ಅಭಿಮಾನ ಇದಕ್ಕೆ ಬೆಲೆ ಇಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾವಿವತ್ತು ಜನರ ಹತ್ರ ಅಭಿಪ್ರಾಯ ತಿಳ್ಕೊಳಕ್ ಬಂದಿದ್ದೀವಿ. ಏನ್ರ ಬಗ್ಗೆ ಅಭಿಪ್ರಾಯ ಅಂತಂದರೆ, ದರ್ಶನ್ ಅವ್ರನ್ನ ಇನ್ನೂ 2 ದಿನಗಳ ಕಾಲ ಕಸ್ಟಡಿಗೆ ತೊಗೊಂಡಿದ್ದಾರೆ ಪೊಲೀಸವರು. ಆಗಲೇ ಪವಿತ್ರ ಗೌಡನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದು ಆಯಿತು. ಈಗ ದರ್ಶನ್ ಅವರ ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರೋದ್ರ ಬಗ್ಗೆ ಪೊಲೀಸರು ಏನೆಲ್ಲ ತನಿಖೆ ನಡೆಸ್ತಾ ಇದ್ದಾರೆ, ಹಾಗೆ ನ್ಯಾಯಾಲಯ ಏನೆಲ್ಲ ತೀರ್ಪನ್ನ ಕೊಡುತ್ತೆ ಅಂತ ನಾವಿನ್ನೂ ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಈ ಪ್ರಕರಣ ಎಲ್ಲಿವರೆಗೂ ಹೋಗುತ್ತೆ ಮೇಡಮ್? ಅವರು ತುಂಬ ಒಳ್ಳೆಯವ್ರಿಗೆ ಏನೋ ಮಾಡಿದ್ದಾರೆ ಮೇಡಮ್. ಅವರು ಸ್ವಲ್ಪ ಆಚೆ ಬಂದಿದ್ರೆ ನಮ್ಗೇನೋ ನಮ್ಮ ಥರ ಇರೋರಿಗೆ ಒಳ್ಳೇದು ಮಾಡ್ತಾರೆ. ಅವ್ರು ಬಂದರೆ ಸ್ವಲ್ಪ ಪರವಾಗಿಲ್ಲ ಸರ್. ಆದರೂ ಅವ್ರ ಮೇಲೆ ತುಂಬ ಕೇಸ್ಗಳಿದ್ದಾವೆ ಅಂತಂದರೆ ಸರ್ವರ್ಗೆ ಹೊಡೆದಿರೋದಾಗಿರ್ಬೋದು, ಫಾರ್ಮ್ ಹೌಸಲ್ಲಿ ಇರೋರಿಗೆ ಹೊಡೆದಿರೋದಾಗಿರ್ಬೋದು. ಅದು ಕೆಟ್ಟವ್ರಿಗೆ ಅವ್ರು ಮಾಡಿರೋದು ಮೇಡಮ್, ಒಳ್ಳೆಯವ್ರಿಗೆ ಯಾರು ಅಂತಾರ ಮಾಡಿಲ್ಲ. ಅವ್ರು ಬಂದರೆ ಸ್ವಲ್ಪ ಒಳ್ಳೇದು ನಡೀತಾ ಇತ್ತು ಅಷ್ಟೇ. ಈಗ ಪವಿತ್ರ ಅವ್ರು ಕೂಡ ಜೈಲಿಗೆ ಹೋಗಿದ್ದಾರೆ. ಅವರು ಅದ್ರ ಬಗ್ಗೆ ಏನೋ ನಮ್ಗೆ ಗೊತ್ತಿಲ್ಲ ಮೇಡಮ್. ದರ್ಶನ್ ಅವ್ರು ಬರಲೇಬೇಕು ಅಂತ. ನಾವು ಬರಲೇಬೇಕು. ಏನೇ ತಪ್ಪು ಮಾಡಿದ್ರು ಸಪೋರ್ಟ್ ಮಾಡ್ತೀರಾ? ನಾವು ಮಾಡ್ತೀವಿ ಮೇಡಮ್, ಅವ್ರಿಗೆ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಇದ್ರನ್ನ ಅವ್ರ ಫ್ಯಾನ್, ಅವ್ರದ್ದು ತುಂಬ ಇದು ನೋಡಿದ್ದೀನಿ. ಅವ್ರು ಮಾಡೋದು ಕೆಲಸ ಎಲ್ಲ ತುಂಬ ನೋಡಿದ್ದೀನಿ. ಅವ್ರು ಬಂದರೆ ನಮ್ಮವ್ರಿಗೆ, ನಮ್ಮ ಥರ ಅವ್ರಿಗೆ ಚೆನ್ನಾಗಿ ಮಾಡ್ದವ್ರು. ಹಾಗಾದ್ರೆ ಅವ್ರು ಕೆಟ್ಟತನಕ್ಕೂ ಫ್ಯಾನ್ಸ್ ಆಗಿರಲ್ಲ ಅಂತ ಅಂದರೆ ಕುಡ್ದು ಹೊಡೆಯೋದಾಗಿರ್ಬೋದು. ಕೆಟ್ಟದಕ್ಕೆ ಯಾರು ಫ್ಯಾನ್ಸ್ ಇದಾಗಲ್ಲ ಮೇಡಮ್. ಈಗ ಕೊಲೆ ಪ್ರಕರಣದಲ್ಲಿ ಇದಾರಲ್ಲ ಸರ್, ಅದು ಅವ್ರು ಮಾಡಿರೋ ತಪ್ಪಿಗೆ ಇವ್ರು ಮಾಡ್ತಾರೆ ಮೇಡಮ್. ಅದಕ್ಕೆ ನಾವೇನು ಮಾತಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಕೊಲೆ ಮಾಡಿದ್ದಾರೆ ಅಂದಕ್ಕೋಸ್ಕರ ಅಲ್ಲ, ಅವರು ಮಾಡಿರೋ ತಪ್ಪಿಗೋಸ್ಕರ ಅವ್ರು ಮಾಡಿರೋದು. ಅದೇ ಅವ್ರು ಬರಬೇಕು ಅಷ್ಟೇ. ಅಭಿಮಾನ ಅನ್ನೋದು ಲೈಕ್ ಫಿಲಮ್ ನೋಡಿ ಬರಬೇಕೆ ಹೊರತು ಎಲ್ಲದಕ್ಕೂ ನಾವು ನಿಲ್ತೀವಿ ಅನ್ನೋದು ತಪ್ಪು. ಅಭಿಮಾನ ಇರಬೇಕು ಮನಸ್ಸಲ್ಲಿ, ಕನ್ನಡದ ಪರ ಇರಬೇಕು. ಈ ನೆಲ, ಜಲ, ಭಾಷೆ ಎಲ್ಲದ್ರ ಮೇಲೂ ಅಭಿಮಾನ ಇರಬೇಕು. ಅಭಿಮಾನ ಒಂದು ಕಡೆ ಆದರೆ ತಪ್ಪಾಗಿರೋದು ಒಂದು ಕಡೆ. ತಪ್ಪಾಗಿದ್ದರೆ ಅದು ನಿಜ ಅನಿಸಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರಿಂದನೂ ತಪ್ಪಿಸೋಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇದು ಕಾನೂನು ಮಾತ್ರ ಇಲ್ಲಿ ತಲೆ ತೆಗಬೇಕು. ಬೇರೆ ಯಾವುದೇ ಆಸ್ತಿ, ಅಂತಸ್ತು, ಅಭಿಮಾನ ಇದಕ್ಕೆ ಬೆಲೆ ಇಲ್ಲ. ಬೆಲೆ ಇರೋದು ನ್ಯಾಯಕ್ಕೆ ಮಾತ್ರ. ನ್ಯಾಯಕ್ಕೆ ತಲೆ ಬಾಗ್ಲೇಬೇಕು. ಇನ್ನು 2 ದಿನದ ಕಾಲ ದರ್ಶನ್ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಇನ್ನು 2 ದಿನ ಕಾಯ್ಬೇಕಾಗಿದೆ. ಅವ್ರು ವಾಪಸ್ ಮನೆಗೆ ಹೋಗ್ತಾರಾ ಅಥವಾ ಜೈಲಿಗೆ ಹೋಗ್ತಾರಾ ಅಂತ. ಮೇಡಮ್ ಅವರೇ, ಇದು ನ್ಯಾಯಾಂಗ ತನಿಖೆ ಇದೆಯಲ್ವ ಮೇಡಮ್ ಅವರೇ, ನ್ಯಾಯಾಂಗ ತನಿಖೆಯಲ್ಲಿ ಏನಾಗುತ್ತೋ ಅದು ನೋಡಬೇಕು. ಆ್ಯಕ್ಚುಲಿ ದರ್ಶನ್ ಅವರು ಇದರಲ್ಲಿ ಅಪರಾಧ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಪರಾಧ ಮಾಡಿರೋದು ಪವಿತ್ರ ಗೌಡ ಅವರು. ಪವಿತ್ರ ಗೌಡ ಅವರು ಜೈಲಿಗೆ ಹೋಗಿದ್ದಾರೆ. ದರ್ಶನ್ ಅವ್ರನ್ನ ಕಸ್ಟಡಿಯಿಂದ ಬಿಡುಗಡೆ ಮಾಡಿ ಅವ್ರನ್ನ ಮನೆಗೆ ಕಳಿಸ್ಬೇಕು. ಫಸ್ಟು ಮನೆಗೆ ಕಳಿಸಿದ್ರೆ ಅವರು ಏನೇನು ಮಾಡಿದರೆ ಎಲ್ಲ ಆಚೆ ಬರುತ್ತೆ ಮೇಡಮ್ ಅವರೇ. ಯಾಕಂದರೆ ಈಗ ಅವರು ಹೊಡೆದಿದ್ದೀವಿ ಅಂತ ಕೂಡ ಅವ್ರು ಒಪ್ಕೊಂಡಿದ್ದಾರೆ. ರೇಣುಕಾ ಸ್ವಾಮಿಗೆ ನಾನು ಹೊಡೆದಿದ್ದೆ ಅಂತಲೂ ಒಪ್ಕೊಂಡಿದ್ದಾರೆ. ಮತ್ತು ಆಮೇಲೆ 30 ಲಕ್ಷ ಶವನ ಎಸೆಯ ಕೂಡ ಕೊಟ್ಟಿದ್ದೀನಿ ಅಂತಲೂ ತನಿಖೆಯಲ್ಲಿ ಗೊತ್ತಾಗಿದೆ. ಹಂಗಾದ್ರೆ ಅವ್ರು ಅಪರಾಧ ಮಾಡ್ದಂಗೆ ಅಲ್ವಾ ಸರ್? ಮೇಡಮ್ ಅಂದರೆ ಈಗ ಏನು ಅಂದರೆ ದರ್ಶನ್ ಅವರು ಅಪರಾಧ ಮಾಡಿದ್ದಾರೆ. ಏನು ಅಪರಾಧ ಮಾಡೋ, ಒಂದು ಮಹಿಳೆಗೆ ಅನ್ಯಾಯ ಆಗಿದೆ ಅನ್ನೋ ಉದ್ದೇಶಕ್ಕೆ ಅಪರಾಧ. ಅವರು ಆ ಜಾಗದಲ್ಲಿ ನಾವಿದ್ರೂ, ನಮ್ಮನೆ ಹೆಣ್ಮಗಳಾದ್ರೂ ನಾವು ಒಬ್ಬನ ಕೂಗಿ ಹೊಡೆದು ಮಾಡೋ ಕೆಲಸ, ಹೊಡೆದು ಅವನ್ನ ನಾವು ಪೊಲೀಸ್ ಸ್ಟೇಷನ್ ಕಸ್ಟಡಿ ಕೊಡ್ಬೋದಾಯ್ತು. ಅವರು ಅದನ್ನ ಮಾಡಬೇಕಾಗಿತ್ತು. ಅದು ತಪ್ಪಾಗಿದೆ.
ತಪ್ಪಾಗಿ ಅವ್ರು ಪೊಲೀಸವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ನೋಡಿ ಹಿಂಗೆ ಮಾಡಿದ್ದಾರೆ, ನಾವು ಕರ್ಕೊಂಬಂದ್ಬಿಟ್ಟು ನಾವು ಪನಿಷ್ಮೆಂಟ್ ಕೊಟ್ಟು ನಿಮಗೆ ಕೊಡ್ತಾ ಇರೋ ಶರಣ ಮಾಡ್ತಾ ಇದ್ದೀವಿ ಅಂತ ಕೊಡ್ಬೋದಾಯಿತು ದರ್ಶನ್ ಅವರು. ಅದು ತಪ್ಪು ಮಾಡಿದ್ದಾರೆ. ಅವ್ರು ಮಾಡಿಬಿಟ್ಟು ಶೂಟಿಂಗ್ ಇದಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಅರ್ಜೆಂಟಲ್ಲಿ ಹೊರಟೋಗಿದ್ದಾರೆ. ಹೋದ್ಮೇಲೆ ಅವ್ರ ಬೆಂಬಲಿಗರು ಯಾರಿದ್ದಾರೋ ಅವ್ರು ಮಾಡಿರೋ ತಪ್ಪಿಗೆ ಇವತ್ತು ದರ್ಶನ್ ಅವ್ರಿಗೆ ದೊಡ್ಡ ಅವಮಾನ ಆಗಿದೆ. ಇದು ದರ್ಶನ್ ಅವ್ರಿಗಾಗಿರೋ ಅವಮಾನನೇ ಎಲ್ಲ ಅಭಿಮಾನಿಗಳು ಹೇಳೋದಷ್ಟೇ. ದರ್ಶನ್ಗೆ ಇದು ಅಭಿಮಾನಿಗಳು ಮಾಡಿರೋ ಅವಮಾನ, ಇದು ದರ್ಶನ್ ಗ್ಯಾಂಗ್ ಮಾಡಿರೋ ಅವಮಾನ ಇದು ಮೇಡಮ್ ಅವರು. ದರ್ಶನ್ ಅವ್ರಿಗೆ ಏನಾದ್ರು ಶಿಕ್ಷೆ ಆಗ್ಬೇಕು ಅಂದ್ರೆ ಏನ್ ಶಿಕ್ಷೆ ಆಗ್ಬೇಕು ಮೇಡಮ್? ದರ್ಶನ್ ಅವ್ರಿಗೆ ಶಿಕ್ಷೆ ಆಗಬೇಕಾದ್ರೆ ಈಗ ಅವ್ರು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಯಾಕಂದರೆ ಬೇರೆ ಅಪರಾಧಿಗಳು ಅಪ್ಸ್ಟ್ಯಾಂಡಿಂಗ್ ಆಗಿ ಓಡೋಗಿ ಆಚೆ ನಿಂತ್ಕೊಂಡೆ ಬೇಲ್ ತಗೊಂಡು ಬರ್ತಾರೆ. ಇವ್ರು ಆ ರೀತಿ ಮಾಡಿಲ್ಲ. ಇವ್ರು ಏನು ಅವ್ರ ಕರ್ತವ್ಯದಲ್ಲಿ ಶೂಟಿಂಗ್ ಕರ್ತವ್ಯದಲ್ಲಿದ್ದಾರೋ ಆ ಕರ್ತವ್ಯದಲ್ಲಿದ್ದು ಅಲ್ಲಿಂದ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಬಂದಿರೋದ್ರಿಂದ ಅವ್ರಿಗೆ ನ್ಯಾಯಾಂಗ ಏನು ಶಿಕ್ಷೆ ಕೊಡೋದೋ ಅದಕ್ಕೆ ಅವ್ರು ತಲೆ ಬಾಗ್ತಾರೆ. ಅಭಿಮಾನಿಗಳಿಗಾಗ್ಬೋದು, ಕರ್ನಾಟಕ ಜನತೆಗಾಗಲೂ ಯಾರಿಗೂ ಮೋಸ ಮಾಡಿಲ್ಲ. ಈಗ ರೇಣುಕಾ ಸ್ವಾಮಿ ಅವ್ರ ಮನೆಯವ್ರಿಗೂ ಅಷ್ಟೇ ಹೇಳೋದಷ್ಟೇ, ದರ್ಶನ್ ಅವ್ರದ್ದು ಅಪರಾಧ ಇಲ್ಲ. ಅವರು ಅವ್ರು ಗ್ಯಾಂಗ್ ಮಾಡಿದೆ, ಅವ್ರು ಮಾಡಿರೋ ತಪ್ಪಿಗೆ ಇವರು ದುಡ್ಡು ಕೊಟ್ಟಿದ್ದಾರೆ. ಇಲ್ಲ ಅಂತೇಳಿ ಈಗ ಮಾಡಿರೋ ತಪ್ಪನ್ನ ಇದು ಮಾಡೋದಕ್ಕೋಸ್ಕರ ಅವ್ರು ಹೊಡೆದಿರೋದಕ್ಕೆ ಇವ್ರಿಗೆ ದುಡ್ಡು ಕೊಟ್ಟು ನೀವು ನೋಡಪ್ಪ ನೀವು ಹೊಡೆದಿದ್ದ ನೀವು ಶರಣರಾಗಿ ಅಂತ ಹೇಳಿ ದುಡ್ಡು ಕೊಟ್ಟಿದ್ದಾರೆ. ಅದು ಅವ್ರು ನಿಜ ಒಪ್ಕೊಂಡಿದ್ದಾರೆ. ಆದರೆ ಅವ್ರು ಇಲ್ಲ ಅಂತ ಯಾವುದೂ ನಾನು ಮಾಡಿಲ್ಲ ಅಂತ ಯಾವುದೂ ಒಪ್ಕೊಂಡಿಲ್ಲ, ಯಾವುದೂ ಹೇಳಿಲ್ಲ ಅವ್ರು ಮಾಡಿಲ್ಲ ಅಂತ. ಎಲ್ಲ ಮಾಡಿದ್ದೀನಿ ಅಂತಲೂ ಒಪ್ಕೊಂಡಿರೋದ್ರಿಂದ ಅವ್ರಿಗೆ ತನಿಖೆಯಲ್ಲಿ ಏನು ನಮ್ಮ ನ್ಯಾಯಾಂಗ ತನಿಖೆ ಏನಿದೆಯೋ ಅದು ಒಳ್ಳೆ ರೂಲ್ಸ್ ಬರುತ್ತೆ ಮೇಡಮ್ ಅವರು ಅಷ್ಟೇ. ಏನಾಗಿದೆ ಇದೊಂದು ಇನ್ಸಿಡೆಂಟ್ ಏನಾಗಿದೆ, ಇಟ್ ಈಸ್ ಟ್ರೋಲಿ ಅ ವೆರಿ ಬ್ಯಾಡ್ ಬ್ಲ್ಯಾಕ್ ಮಾರ್ಕ್ ಟು ದಿ ಹೋಲ್ ಫಿಲ್ಮ್ ಇಂಡಸ್ಟ್ರಿ, ಫ್ಯಾಟರ್ನಿಟಿ. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ವೆನ್ ಯು ಆರ್ ಲುಕಿಂಗ್ ಎಟ್ ಸೆಲೆಬ್ರಿಟೀಸ್ ಅಂತ ಹೇಳ್ಬೇಕಾದ್ರೆ, ಸೆಲೆಬ್ರಿಟೀಸ್ ಒಂದ್ಸಲಿ ಅವರೊಂದು ಸ್ಟೇಟಸ್ಗೆ ಬರ್ಬೇಕಾದ್ರೆ ದೇ ಹ್ಯಾವ್ ಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಲರ್ನ್ ಇಸ್ ಡಿಸಿಪ್ಲಿನ್. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ದೆ ಲಾಟ್ಸ್ ಆಫ್ ಫಿಲ್ಮ್ ಪರ್ಸನಾಲಿಟೀಸ್ ಹೂ ಹ್ಯಾವ್ ಡನ್ ದಟ್. ಫಾರ್ ಎಕ್ಸಾಂಪಲ್, ದೊಡ್ಡವ್ರದ್ದೇ ತಗೊಳ್ಳೋಣ, ಅಣ್ಣವರು ಅಂತ ಏನು ಕರೀತಾರೆ, ದ ಡಿಸಿಪ್ಲಿನ್ ವಾಟ್ ಹಸ್ ಹ್ಯಾಪನ್ ವಿತ್ ದೆಮ್, ದೀಸ್ ಪೀಪಲ್ ಹ್ಯಾವ್ ಟು ಲರ್ನ್ ಅಲ್ಲ. Now if they're not learning things, then this is surely a black mark, and whatever it is, if they have taken it for custody, extend madly. Let them take out the truth. If he has more connections outside this world, let it all come out. There has to be some ನ್ಯಾಯ ಒದಗಿಸ್ಬೇಕಲ್ಲ. someone ಯಾರಿಗೋ ಒಂದು ಕೊಲೆ ಮಾಡ್ತೀರಾ, ನೀವು ನಿಮ್ಮ ಪಾಡಿಗೆ ಮಾಡಿಬಿಡ್ತೀರಾ ಅಂತ ಹೇಳಿದ್ರೆ ಏನೂ ಇಲ್ಲ, ಯು ಆರ್ ಟ್ರೈಂಗ್ ಟು ಎಸ್ಕೇಪ್ ಎವ್ರಿಥಿಂಗ್ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ದ ಥಿಂಗ್. ತಗೊಳ್ಳಿ, ಲೆಟ್ ದ ಲಾ ಟೇಕ್ ಇಟ್ಸ್ ಕೋರ್ಸ್. If it has to be extended, if he has to be given for extra police custody, let him give. It's not that fans, see, it's not just blind ಆಗಿರಬಾರ್ದು. ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ನಾವು ಶುಡಂಟ್ ಬಿ ಬ್ಲೈಂಡ್. ಅವರಲ್ಲಿ ಏನು ಮಾಡಿದ್ರು ಸರಿ, ಅವ್ರು ಇದು ಮಾಡಿದ್ರು ಸರಿ ಅಂತಲ್ಲ. ಫ್ಯಾನ್ಸ್ ದೇ ಆಲ್ಸೋ ಹ್ಯಾವ್ ಟು ಹ್ಯಾವ್ ಡಿಸಿಪ್ಲಿನ್. ನಾವು ಯಾರನ್ನ ಫಾಲೋ ಮಾಡ್ತೀವಿ, ವೈ ವಿ ಆರ್ ಫಾಲೋಯಿಂಗ್ ದೆಮ್. ಇವೇನಾದರೂ ಒಂದು ಒಳ್ಳೆ ಕಾಸ್ ಮಾಡಬೇಕಂದ್ರೆ ಲೆಟ್ ಅಸ್ ಗೋ ಸಪೋರ್ಟ್ ದೆಮ್. ಆ ಕಾಸಿಗೆ ನಾವೆಲ್ಲರೂ ಹೋಗೋಣ. ಇಫ್ ದರ್ಸ್ ಈ ಥರ ಬ್ಯಾಡ್ ಒಂದು ಇದಲ್ವಾ, ದಟ್ ಈಸ್ ಮೈ ಒಪಿನಿಯನ್. ಅಂದರೆ ಇದರಲ್ಲಿ ಏನಾಗುತ್ತೆ, ಅನ್ನೆಸೆಸರಿ. ಈಗ ಫಾರ್ ಎಕ್ಸಾಂಪಲ್ ದಿಸ್ ಕ್ರೌಡ್, ಇವರೆಲ್ಲ ನನ್ನ ಫ್ಯಾನ್ಸ್ ಅಂತ ಹೇಳ್ಕೊಂಡು ಯು ಡೂ ದ್ಯಾಟ್, ಯು ಡೂ ದಿಸ್ ಅಂತ ನಾನು ಹೇಳೋಕ್ಕಾಗಲ್ಲ. ದಟ್ ಈಸ್ ಅವ್ರದ್ದು. ಸೆಲ್ಫಿ ಅಂತ ಕೇಳ್ತಾರೆ, ಓಕೆ ಸೆಲ್ಫಿ, ದಟ್ ಈಸ್ ಡಿಫ್ರೆಂಟ್. ಬಟ್ ಅವ್ರೊಂದು ಜಾಬ್ ಅಂತ ಕೊಡ್ಬೇಕಾದ್ರೆ ದೇ ಹ್ಯಾವ್ ಟು ಹ್ಯಾವ್ ಅ ಡಿಸಿಪ್ಲಿನ್ ಆಫ್ ವಾಟ್ ದೇ ಆರ್ ಡೂಯಿಂಗ್, ವೈ ದೇ ಆರ್ ಡೂಯಿಂಗ್, ಏನಕ್ಕಾಗಿ ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ಈ ಥರ ಇನ್ಸಿಡೆಂಟ್ಸ್ ಆಗ್ತಾ ಇರ್ತದೆ. ಫಿಲ್ಮ್ ಲ್ಯಾಂಡಲ್ಲಿ ನೋಡಬೇಕು, ನೀವು ಎಷ್ಟೋ ಕೇಸಸ್ ನೋಡ್ತೀರ, ನಾರ್ತಿಂದ ಹಿಡಿದು ಸೌತ್ವರೆಗೆ. ದೇರ್ ಆರ್ ಲಾಟ್ಸ್ ಆಫ್ ಇನ್ಸಿಡೆಂಟ್ಸ್ ವೇರ್ ದಿ ಸ್ಟಾರ್ಸ್ think they are gods. They are not gods, they are humans. First adna tilkobeku avaru alva. That is what my opinion. Be a human rather than trying to act as a god, then everything will be right.